ಇವತ್ತಿನ ಕಾರ್ಯಕ್ರಮ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕ್ಷೇತ್ರ ಅಭಯ ಶನೇಶ್ವರ ಸ್ವಾಮಿ, ಮುನೇಶ್ವರ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ, ಮೋಟಗಾನಹಳ್ಳಿ, ಮಾಗಡಿ ತಾಲೂಕು. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಕಳೆದು ಬರುವಂತಹ ಮೊದಲನೇ ಶುಕ್ರವಾರ ಶನಿವಾರದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಹಾಗೂ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ದೇವಸ್ಥಾನದಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಯನ್ನು ಮಾಡಿ ಭಗವಂತ ಅವರು ಕೇಳಿದಂಥ ಇಷ್ಟಾರ್ಥಗಳನ್ನು ಕರುಣಿಸಿ ಕಾಪಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿನ್ನೆ 2 ದಿನಗಳ ಕಾಲವಾಗಿ ನಾವು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಇವತ್ತಿನ ವಿಶೇಷ ಸ್ವಾಮಿಯವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದೊಂದಿಗೆ ಹೋಮ ಹವನಾದಿಗಳು ನೆರವೇರಿಸಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಲ್ಯಾಣ ಮಹೋತ್ಸವವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ದೇವಸ್ಥಾನದಲ್ಲಿ ತುಂಬಾ ಪವಾಡಗಳು ನಡೀತದೆ, ಸಾಕಷ್ಟು ನಂಬಿ ಬಂದು ನಮ್ಗೆ ಇಷ್ಟು ಕಾರ್ಯಗಳನ್ನ ನೆರವೇರಿಸುತ್ತೆ. ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟು ಈ ಒಂದು ದೇವಸ್ಥಾನ ಭಕ್ತರಿಗಾಗಿ, ಭಕ್ತರಿಗೋಸ್ಕರ, ಭಕ್ತರಿಂದಲೇ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ನಂಬಿಕೆ ಇಟ್ಟು ಯಾವುದೇ ಭಕ್ತರು ಸಹಿತವಾಗಿ ಒಂದು ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗಿ ಪರಮಾತ್ಮ ಕೈಯನ್ನು ಬಿಡೋದಿಲ್ಲ. ಖಂಡಿತವಾಗೂ ಭಗವಂತ ಅನುಗ್ರಹವಿಟ್ಟು ಕಾಪಾಡ್ತಾನೆ. ಆದರೆ ಮನುಷ್ಯನ ಸಹಜ ಗುಣ ಏನಪ್ಪಾ ಅಂದರೆ, ನಾವು ಹೋಗಿದ ತಕ್ಷಣ ಒಳ್ಳೇದಾಗಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದರೆ ನಾವು ಹೋಗಿದ ತಕ್ಷಣ ಒಳ್ಳೇದನ್ನು ಮಾಡೋದಕ್ಕೆ ಭಗವಂತ ನಮ್ಮಲ್ಲೂ ಸಹಿತವಾಗಿ ಎಲ್ಲ ರೀತಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರವನ್ನು ಮಾಡಿ ಕೊನೆಯದಾಗಿ ಕೈ ಹಿಡಿತಾನೆ. ಅಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಆ ಪಾಸ್ ಆದಾಗ ಮಾತ್ರ ಭಗವಂತ ನಮ್ಮನ್ನು ಅನುಗ್ರಹ ಇಟ್ಟು ಕಾಪಾಡ್ತಾನೆ. ನಾವೆಲ್ಲರೂ ಕಷ್ಟ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಬರ್ತೀವಿ, ನಮಗೆ ಬೇಗ ಒಳ್ಳೇದಾಗಬೇಕು ಅಂತ ಹೇಳ್ತೀವಿ. ಎಲ್ಲ ಕ್ಷೇತ್ರಗಳಲ್ಲೂ ಸಹಿತವಾಗಿ ಅಷ್ಟೇ ಭಗವಂತ ಯಾವಾಗ ನಮಗೆ ಅನುಗ್ರಹ ಕೊಡಬೇಕು, ಯಾವಾಗ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ಅವನ ಹತ್ರ ಲೆಕ್ಕ ಇರುತ್ತೆ. ಅದೇ ಪ್ರಕಾರವಾಗಿ ಭಗವಂತನು ಅನುಗ್ರಹವಿಟ್ಟು ಕಾಪಾಡ್ತಾ ಇದ್ದಾರೆ. ನನ್ನ ಹೆಸರು ನಾಗರತ್ನಮ್ಮ ಅಂತ. ನಾವು ಕಿತ್ನಳ್ಳಿಯಿಂದ ಬರ್ತಾ ಇರೋದು. ನಾವು 25 ವರ್ಷದಿಂದ ದೇವರಿಗೆ ಬಂದು ನೋಡ್ತಾ ಇದೀವಿ. ನಾವು ಇಲ್ಲಿ ಬಂದ ಮೇಲೆ ನಮ್ಗೆಲ್ಲ ಅನುಕೂಲಗಳಾಗವೆ, ತುಂಬಾ ಒಳ್ಳೇದಾಗೈತಿ. ನಮ್ಮನೆ ಅನಾನುಕೂಲಗಳೆಲ್ಲ ಆಗವೆ. ನಮ್ಮಪ್ಪ ದೇವಸ್ಥಾನಕ್ಕೆ ಬಂದ್ಮೇಲೆ ನಾವು ಚೆನ್ನಾಗಿದ್ದೀವಿ. ಎಲ್ಲ ಒಳ್ಳೆ ಕಾರ್ಯಗಳು ನಡೆಸ್ಕೊಡ್ತಾವನ್ ಭಗವಂತ. ನಂಬಿ ಬಂದವ್ರಿಗೆ ಅಭಯ ಹಸ್ತ ಶನೇಶ್ವರ ಸ್ವಾಮಿ. ನಾವು ಮೊದಲು ನಮ್ಗೆ ತಿನ್ನಕ್ ಕೂಡ ಅನ್ನ ಇಲ್ಲದಷ್ಟು ಅಂತ ಸಂಕಷ್ಟದಲ್ಲಿದ್ವಿ. ನನ್ಗೆ ಹುಷಾರಿಲ್ದ ಇದು ಡಾಕ್ಟರ್ಗಳೆಲ್ಲ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ನಾನು ಇದ್ವಿ. ನಮ್ಮ ಅಪ್ಪಂಗೆ ಬಂದ್ಮೇಲೆ ನಮ್ಮಪ್ಪ ನಾನು ಇದ್ದೀನಿ, ಹೋಗಿ ನಿನ್ಗೆ ನಾನು ಗುಣಪಡಿಸ್ಕೊಡ್ತೀನಿ ಅಂತ ಭಯ ಕೊಟ್ಟ ಮೇಲೆ ಡಾಕ್ಟ್ರ್ ನಮ್ಮಪ್ಪ ಹಿಂಗೆ ಇಲ್ಲಿ ಹೇಳಿದ್ಮೇಲೆ ಡಾಕ್ಟ್ರು ನಂಗೆ ಆಪ್ರೇಷನ್ ಆಗಬೇಕಾಯ್ತು. ಆಪ್ರೇಷನ್ನು ಆಯಿತು. ನಮ್ಗೆ ತುಂಬ ಇವಾಗ ಮನೇಲಿ ನೆಮ್ಮದಿ, ಸಂತೋಷ, ಸುಖ, ನೆಮ್ಮದಿ ಎಲ್ಲ ಕೊಟ್ಟನು ಭಗವಂತ. ಜಾತ್ರೆಗೆ ಬಂದಿದ್ವಿ, ತುಂಬ ಚೆನ್ನಾಗಿ 25 ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತಿ ದೇವಸ್ಥಾನ. ನಂಬಿ ಬಂದವ್ರಿಗೆ ಒಳ್ಳೇದು ಅಭಯ ನೀಡ್ತಾವನೆ ಭಗವಂತ. ಇನ್ನೂ ಜನ ಸಾಗರ ಬರ್ತಾ ಐತೆ. ಮಧ್ಯಾಹ್ನ ಇನ್ನೂ ಬರ್ತಾರೆ ಜನ. ತುಂಬ ಚೆನ್ನಾಗಿ ಎಲ್ಲ ಒಳ್ಳೇದಾಗ್ತಾ ಐತೆ ಸ್ವಾಮಿ ನಮಗೆ. ನಾಗರತ್ನಮ್ಮ.